ರಿಪೀಟ್ ಟೆಲಿಕಾಸ್ಟ್ ಮಗ. ಆದರೂ ಮ್ಯಾಚ್ ನೋಡ್ಬಿಟ್ಟು ಏನು ಅನಿಸ್ತು ಅಂತಂದರೆ, ಥೋ ನಿಮ್ಮ ಈ ಥರ ಎಲ್ಲ ಇರ್ತಾರೆ ಜನ ಅಂತ ಅನ್ನಿಸ್ಬಿಡ್ತು. ಏನಕ್ಕೆ ಅಂತ ಲಾಸ್ಟಿಗೆ ಹೇಳ್ತೀನಿ ನಿಮಗೆ. ಸೊ ರಿಪೀಟ್ ಟೆಲಿಕಾಸ್ಟ್ ಆಗಿದ್ದು ಫಸ್ಟ್ ಮ್ಯಾಚ್ ಏನಾಯ್ತಪ್ಪ ಇಂಗ್ಲೆಂಡ್ ಅವ್ರಿಗೆ, ಅದೇ ಈ ಮ್ಯಾಚು ಇಂಡಿಯಾದವ್ರಿಗೆ ಆಗಿದ್ದು. ಇಲ್ಲಿ ನೋಡಿ ಟಾಸ್ನ ಸಖತ್ತಾಗಿ ಕಾಲ್ ಮಾಡಿದ್ರು. ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರು. ಲಾಸ್ಟ್ ಮ್ಯಾಚ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ರು. ಅಲ್ಲ ಏನಾಗ್ತಿದೆ, T20 ಸೀರೀಸ್ ಎಲ್ಲ ಇಂಡಿಯಾ ಟಾಸ್ ಗೆಲ್ತು ಅಂದರೆ ODI ಸೀರೀಸ್ ಎಲ್ಲ ಇಂಗ್ಲೆಂಡ್ ಟಾಸ್ನ ಗೆಲ್ತಾ ಇದಾರಲ್ಲ. ಈ ಸಲ ಗೆದ್ಬಿಟ್ಟು ಕರೆಕ್ಟಾಗೇನೆ ಕಾಲ್ ಮಾಡಿದ್ರು. ಯಾಕಂದ್ರೆ ವಿಕೆಟ್ ಆ ಥರ ಇತ್ತು, ಸ್ಟೇಡಿಯಂ ಆ ಥರ ಇತ್ತು, ಸ್ಟಾಟ್ಸ್ ಕಂಪ್ಲೀಟ್ಲಿ ಬ್ಯಾಟಿಂಗ್ ಸೆಕೆಂಡ್ ಟಾಸ್ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ ಅಂತ ಹೇಳಿದೆ. ಸೊ ಅದೇ ರೀತಿ ಬ್ಯಾಟಿಂಗ್ ಸೆಕೆಂಡ್ ಆಡಿದವ್ರನ್ನೇ ಗೆದ್ದಿರೋದು, ಬೌಲಿಂಗ್ ಫಸ್ಟ್ ಮಾಡಿದವ್ರನ್ನೇ ಗೆದ್ದಿರೋದು. ಇಂಗ್ಲೆಂಡ್ ಟೀಮು ಸಾಕಾದಾಗಿ ಕಟ್ ಹಾಕಿದ್ರು. ಅದೇ ಇಂಗ್ಲೆಂಡಿಗೆ ಫಸ್ಟ್ ಮ್ಯಾಚ್ ಏನಾಗಿತ್ತು, ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗಿತ್ತಲ್ಲ. ಸೊ ಒಂದು ಹಂತದ ನಂತರ ಬ್ಯಾಟಿಂಗ್ 10 ಓವರ್ ಆದಮೇಲೆ ಅವ್ರಿಗೆ ಕೊಲ್ಯಾಪ್ಸ್ ಆಯಿತು ಅಂದರೆ, ನಮ್ಮದು ಆಲ್ಮೋಸ್ಟ್ 30 ಓವರ್ ಆದ ನಂತರ ಆದಂಥ ಬಿಗ್ಗೆಸ್ಟ್ ಕೊಲ್ಯಾಪ್ಸ್ ಏನಿದೆ ಉಣ್ಕೊಂಡು ಹೋಯ್ತು ಮ್ಯಾಚು. ಅಲ್ಲಿಂದ ವಿರಾಟ್ ಕೊಹ್ಲಿ ವಿಕೆಟ್ ಬಿದ್ದಿದೋ ಎಲ್ಲ ಓದಾಪುಟ ಆಗೋಯ್ತು. ಪಾಪ ಶ್ರೇಯಸ್ ಅಯ್ಯರ್ ಒಂದೆಂಡಲ್ಲಿ ನಿಂತ್ಕೊಂಡು ಕಂಗಾಲ್ ಆಗೋಗ್ಬಿಟ್ಟಿದ್ರು. ಕಡೆ ಲಾಸ್ಟ್ಗೆ ಅವರು ಕೂಡ ಔಟ್ ಆಗೋಗ್ಬಿಟ್ರು. ಸೊ ಏನೇನಪ್ಪ ಅಲ್ಲಿ ಬ್ಯಾಟಿಂಗ್ ಕೊಲಾಪ್ಸ್ ನೋಡಿ, ಅವ್ರದ್ದು ನೋಡಿ ಹೆಂಗ್ ಕೊಲಾಪ್ಸ್ ಆದಂತ ಲಾಸ್ಟ್ ಮ್ಯಾಚು. ಟಕ ನಂಗೆ ಕೊಲಾಪ್ಸ್ ಆಗಿದ್ದು. ಆಮೇಲೆ ರಿಕವರ್ ಆದ್ರು ಅವರು, ಬಟ್ ನಾವು ರಿಕವರ್ ಆಗೋದಕ್ಕೆ ಆಗಲಿಲ್ಲ. ಅವ್ರು ಕೊಲಾಪ್ಸ್ ಆದ ನಂತರ ರಿಕವರ್ ಆದ್ರು. ಎಷ್ಟು 258 ರನ್ಸ್ನ ಹೊಡೆದ್ರು ಅವರು, ಹೆವಿ ಕೊಲಾಪ್ಸ್ ಆದ ನಂತರ. ಆಲ್ಮೋಸ್ಟ್ ಎಷ್ಟು 6 ವಿಕೆಟ್ ಕಳ್ಕೊಂಡ್ಬಿಟ್ಟಿದ್ರು ಲಾಸ್ಟ್ ಮ್ಯಾಚಲ್ಲಿ. 21 ಓವರ್ಗೆ 6 ವಿಕೆಟ್ನ ಕಳ್ಕೊಂಡ್ಬಿಟ್ರು. ಅದಾದ ನಂತರ ರಿಕವರ್ ಆದರು. ಬಟ್ ನಾವು 178 ಗುರು, 178 ಫಾರ್ 3, 178 ಫಾರ್ 3 ಇಂದ ಹಿಡ್ಕೊಂಡು ಅಲ್ಲಿ ವಿರಾಟ್ ಕೊಹ್ಲಿ ವಿಕೆಟ್ ಬೀಳುತ್ತೆ. ಇಲ್ಲಿ ನೋಡಿ ಗುರು, 240 ಕೂಡ ಹೊಡೆಯೋಕ್ಕಾಗಲಿಲ್ಲ. 230ಸ್ಗೆ ಆಲ್ಔಟ್ ಆಗಿರೋದು, 44 ಓವರ್ಗೆ ಆಲ್ಔಟ್ ಆಗಿರೋದು. ಇನ್ನು 6 ಓವರ್ ಸ್ಪೇರು. ನಜ್ಜಿ ಸಾಕಾತ್ ಬೌಲಿಂಗ್ ಅಂತ ಹೇಳ್ಬೇಕು ಇಂಗ್ಲೆಂಡ್ ಅವ್ರ ಕಡೆಯಿಂದ. ಸಾಕಾತ್ ರಿಕವರಿ. ನಾವು ಅನ್ಕೊಂಡಿದ್ದು ಈ ವಿರಾಟ್ ಕೊಹ್ಲಿ ಆಡ್ತಿರೋದೆಲ್ಲ ನೋಡ್ಬಿಟ್ಟು, ಶ್ರೇಯಸ್ ಅಯ್ಯರ್ ಆಡ್ತಿರೋದೆಲ್ಲ ನೋಡ್ಬಿಟ್ಟು ಪಕ್ಕ 300 ಮೇಲೆ ಹೋಗುತ್ತೆ ಸ್ಕೋರು, ಪಕ್ಕ ಸೆಂಚುರಿ ಇಬ್ಬರದು ಇಟ್ಕೊಳ್ಳಿ ಫಿಕ್ಸ್ ಹಾಕಿ ಕೂತ್ಕೊಂಡಿದ್ರೆ, ಕೊಹ್ಲಿ ವಿಕೆಟ್ ಬಿದ್ದಿದ್ದೋ ಹೋಯ್ತು ವಿಕೆಟು ಎಲ್ಲ ಬಂದ್ರು. ಇದೇ ಆಗಿದ್ದು ಸೀನ್, ಇಷ್ಟೇ ಆಗಿದ್ದು ಸೀನು. ಹೌದು, ಫಸ್ಟ್ ಬ್ಯಾಟಿಂಗ್ ಆಡೋಕ್ಕೆ ಅಂತ ಬರ್ತಾರೆ ನಮ್ಮ ಟೀಮ್ ಇಂಡಿಯಾದವರು. ರೋಹಿತ್ ಶರ್ಮಾ ಸಿಕ್ಕಾಪಟ್ಟೆ ಇವತ್ತು ಯಾಕೋ ಸಿಕ್ಕಾಪಟ್ಟೆ ಆಶ್ಚರ್ಯಕರವಾಗಿ ಆಡಿದ್ರು. ಒಂಥರ ಹೆವಿ ಸ್ಲೋ ಆಗಿ 47 ಬಾಲ್ಸ್ 26 ರನ್ಸು, ಸಿಕ್ಕಾಪಟ್ಟೆ ಸ್ಲೋ ಆಗಿ ಆಡಿದ್ರು. ಶುಭ್ಮನ್ ಗಿಲ್ ಹೆವಿ ಅಗ್ರೆಸಿವ್ ಸ್ಟಾರ್ಟ್ನ ತೊಗೊಂಡಿದ್ರು. ಆಲ್ಮೋಸ್ಟ್ 30 ರನ್ ಹೊಡೆದ್ರು. ರೋಹಿತ್ ಶರ್ಮಾ ಆಲ್ಮೋಸ್ಟ್ ಎಷ್ಟು 6 ರನ್ 5 ರನ್ ಇತ್ತು ಅಷ್ಟು ನೀವು ಔಟ್ ಆದಾಗ. ಸೊ ಅಷ್ಟು ಅಗ್ರೆಸಿವ್ ಆಗಿ ಆಡ್ತಾರೆ ಶುಭ್ಮನ್ ಗಿಲ್. ಕವರ್ಸ್ಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. ಗಸ್ ಆ್ಯಕಿನ್ಸನ್ ಅವ್ರಿಗೆ ವಿಕೆಟು. ಈ ಕಡೆಯಿಂದ ವೆಲ್ ಜಾಕ್ಸ್ ಅವರು ಅವರ ಬೌಲಿಂಗಲ್ಲಿ ಆಲ್ಮೋಸ್ಟ್ ಬೇಗನೆ ಬಿತ್ತು ರೋಹಿತ್ ಶರ್ಮಾ ಅವರ ವಿಕೆಟನ್ನು ಕೂಡ. ಜಾಸ್ತಿ ಅದು ವಿರಾಟ್ ಕೊಹ್ಲಿ ಜೊತೆಗೆ ಪಾರ್ಟ್ನರ್ಶಿಪ್ ಹೆವಿ ಬಿಲ್ಡ್ ಮಾಡ್ತಾರೆ ಅಂತ ಅನ್ಕೊಳ್ಳೋಂಥ ಟೈಮಲ್ಲಿ ಬಿದ್ದಂಥ ವಿಕೆಟು ವೆಲ್ ಜಾಕ್ಸ್ ಅವರಿಗೆ ಸ್ವೀಪ್ ಹೊಡಿಯೋದಕ್ಕೆ ಅಂತ ಹೋಗ್ತಾರೆ. ಅದು ನೋಡಿದ್ರೆ ಲೀಡಿಂಗ್ ಎಡ್ಸ್ ಆಗ್ಬಿಟ್ಟು ಜಾಸ್ ಬಟ್ಲರು ಕ್ಯಾಚ್ ಹಿಡ್ಕೊತಾರೆ. ಸೊ ಅದಾದ ನಂತರ ಬಿಲ್ಡ್ ಆದಂಥ ಪಾರ್ಟ್ನರ್ಶಿಪ್ಪು ಅಂತ ಅನ್ಕೊಳ್ಳೋ ಟೈಮಲ್ಲಿ ಬಂದು 3 ವಿಕೆಟ್ ಡಮಾರು ಗುರು ಬೇಗನೆ. ಅಲ್ಲಿ ಇಶಾನ್ ಕಿಶನ್ ಬರ್ತಾರೆ, ಅವರಿಗೆ ಬೌನ್ಸರ್ ಹಾಕ್ತಾರೆ. ಬೌನ್ಸರ್ ಹಾಕಿದ್ಕೆ ಪುಲ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಸ್ಯಾಮ್ ಕರನ್ಗೆ ಕಾಟನ್ ಬೋಲ್ಡ್ ಆಗಿ ಟಕಾರನಂಗೆ ಔಟ್ ಆಗಿದ್ದು. ಸೊ ಬೌನ್ಸರ್ ಹಾಕ್ಬಿಟ್ಟು ಸುಮಾರು ವಿಕೆಟ್ನ ಎತ್ತಿದ್ದಾರೆ. ಅಕ್ಷರ್ ಪಟೇಲ್ ಎತ್ತದಂಥ ವಿಕೆಟ್ ಆಗಿರ್ಬೋದು. ಸೊ 8 ಕೂಡ ತಿಂದರೆ ಹಂಗೆ ನೋಡೋಕೆ ಹೋದ್ರೆ ಇಂಡಿಯನ್ ಬ್ಯಾಟರ್ಸ್ 8 ತಿಂದರು. ಯಾಕಂದರೆ ಒಂದು ಸ್ವಲ್ಪ ಅನ್ಯೂನ್ ಬೌನ್ಸ್ ಅನ್ನೋದು ಕೂಡ ಕಾಣಿಸಿತ್ತು ವಿಕೆಟಲ್ಲಿ. ಇಂಗ್ಲೀಷ್ ಬ್ಯಾಟರ್ಸ್ಗಳು ಕೂಡ 8 ತಿಂದರು. ಬ್ರೂಕ್ ಎಷ್ಟಪ್ಪ 8 ತಿಂದಿದ್ದು, ಸಖತ್ 8ನ ತಿಂದರು. ಬಟ್ ಆದರೂ ಕೂಡ ಗೆದ್ರು. 8 ತಿನ್ನೋದಲ್ಲೂ ಮುಖ್ಯ ಅಲ್ಲ ಗುರು, ಗೆಲ್ಲೋದು ಮುಖ್ಯ. ಹೌದು, 2 ರನ್ನಲ್ಲಿ ಬ್ಯಾಟರ್ಸ್ಗಳು 8 ತಿಂದಿದ್ದಾರೆ. ಯಾಕಂದರೆ ಅಷ್ಟೊಂದು ಈಸಿಯಾಗಿ ಏನಿರಲಿಲ್ಲ ವಿಕೆಟು ಬ್ಯಾಟಿಂಗ್ ಆಡೋದಕ್ಕೆ. ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿರಲಿಲ್ಲ. ಬಟ್ ಶ್ರೇಯಸ್ ಅಯ್ಯರ್ ಮತ್ತು ವಿರಾಟ್ ಕೊಹ್ಲಿ ಬಿಲ್ಡ್ ಮಾಡಿದಂಥ ಪಾರ್ಟ್ನರ್ಶಿಪ್ ಏನಿದೆ, ಸೊ ಇಬ್ಬರು ನಿಂತ್ಕೊಂಡ್ರು ಗುರು, ಸಾಕತ್ತಾಗಿ ನಿಂತ್ಕೊಂಡ್ರು, ಒಳ್ಳೆ ಸ್ಟ್ಯಾಂಡ್ ಕೊಟ್ಕೊಂಡು ನಿಂತ್ಕೊಂಡ್ರು. ಆ್ಯಂಡ್ ಅದೇ ಅವರಿಬ್ಬರು ಆಡ್ತಿರೋ ಟೈಮಲ್ಲಿ 300 ಮೇಲೆ ಹೋಗುತ್ತೆ ಸ್ಕೋರು, 300 ಬಂದೇ ಬರುತ್ತೆ ಮಿನಿಮಮ್ ಅಂತ ಅನ್ಕೊಳ್ಳೋ ಟೈಮಲ್ಲಿ ಬಿದ್ದಂಥ ವಿಕೆಟು ವಿರಾಟ್ ಕೊಹ್ಲಿ ಅವ್ರದ್ದು. ಅಂದರೆ ಅದ್ರ ಹಿಂದಿನ ಬಾಲ್ನೇ ಔಟ್ ಆಗಬೇಕಾಗಿರುತ್ತೆ. ಅದು ಶಾರ್ಟ್ ಬಿದ್ದುಬಿಡುತ್ತೆ ಬಾಲು, ಕ್ಯಾಚ್ನ ತಗೊಂಡಿಲ್ಲ ಕರೆಕ್ಟಾಗಿ ಜಾಸ್ ಬಟ್ಲರ್ ಅವರು. ಸ್ವಲ್ಪ ಶಾರ್ಟ್ ಬಿದ್ದುಬಿಡುತ್ತೆ. ಇನ್ನೇನು ಬಚಾಯಿಸ್ಕೊಂತು ಅಂತ ಅನ್ಕೊಳ್ಳೋ ಟೈಮಲ್ಲಿ ವಿರಾಟ್ ಕೊಹ್ಲಿ ಅವರು ಆನ್ ಸೈಡ್ ಹೊಡೆಯೋದಕ್ಕೆ ಅಂತ ಹೋಗ್ತಾರೆ. ಬಾಲ್ ಹೋಗಿದ್ದು ಹಿಂದೆಗಡೆಗೆ ಲೀಡಿಂಗ್ ಎಡ್ಜ್ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಲೀಡಿಂಗ್ ಎಡ್ಜ್ಗಳನ್ನ ನೋಡಿದೀವಿ ನಿನ್ನೆ ಮ್ಯಾಚಲ್ಲಿ. ಇವ್ರ ಸೈಡ್ ಆದರೂ ಆಗಿರ್ಬೋದು, ಅವ್ರ ಸೈಡ್ ಆದರೂ ಆಗಿರ್ಬೋದು. ನಮ್ಮ ಕೊಹ್ಲಿ ವಿಕೆಟ್ ಬಿದ್ದಿದ್ದೋ ಇನ್ನೇನು ಅಲ್ಲಿ ಆಯ್ತಲ್ಲ, ಶಟ್ರ್ ಹಾಕೊಂಡು ಹೋಗ್ಬೇಕಾಗಿತ್ತು. ಆ ಥರ ಪರ್ಫಾರ್ಮೆನ್ಸ್ ಬಂದಿದ್ದು ಟೀಮ್ ಇಂಡಿಯಾ ಕಡೆಯಿಂದ. ಆಲ್ಮೋಸ್ಟ್ ಅಷ್ಟು ದುಬೆ ಔಟ್ ಆಗೋವರೆಗೂ ಕೂಡ ಒಂದು ರೇಂಜಿಗೆ ರನ್ಸ್ಗಳು ಬರ್ತಾ ಇದ್ದೋ, ಔಟ್ ಆದ್ರೂ ಕೂಡ ರನ್ಸ್ಗಳು ಬರ್ತಾ ಇದ್ದೋ. ಬಟ್ ದುಬೆ ಔಟ್ ಆದ ನಂತರ ಕಾಟನ್ ಬೋಲ್ಡ್ ಆಗ್ತಾರಲ್ಲ, ಈ ಕಡೆಯಿಂದ ಅಕ್ಷರ್ ಪಟೇಲ್ ನೋಡ್ತು ಅಂದರೆ ಅವರೇ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದಂಗಿತ್ತು. ಅಲ್ಲಿ ಶಾರ್ಟ್ರ್ ಬಾಲ್ಗೆ ಸೀದಾ ವಿಕೆಟ್ ಕೀಪರಿಗೆ ಕ್ಯಾಚ್ ಕೊಟ್ಬಿಟ್ಟು ಇವ್ರು ಔಟ್ ಆದ್ರಲ್ಲ, ಹರಿಬ್ರುಕ್ ಔಟ್ ಆದ್ರಲ್ಲ, ಆ ಥರ ಅಲ್ಲ ಅಂದ್ರೂ ಕೂಡ ಹಿಂದೆ ಕುಡಿಯೋದಕ್ಕೆ ಹೋಗಿದ್ದು, ಸೀದಾ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದರು. ವಿಚಿತ್ರವಾಗೆಲ್ಲ ಔಟ್ ಆಗೋಗ್ಬಿಟ್ರು ಊರನೇ. ಇವ್ರ ಕಡೆಯವರಾಗಿರಲಿ ನಮ್ಮ ಕಡೆಯವರಾಗಿರಲಿ ವಿಚಿತ್ರವಾಗೆಲ್ಲ ಔಟ್ ಆಗೋಗ್ಬಿಟ್ರು. ಇನ್ನು ವಾಷಿಂಗ್ಟನ್ ಅಂದರು ಕೂಡ ಏನೂ ಆಗಲಿಲ್ಲ, ಬಂದ ತಕ್ಷಣ ಔಟ್ ಆದರು. ಲಾಸ್ಟ್ ಮ್ಯಾಚ್ ಇಬ್ಬರು ಕೂಡ ಅಕ್ಷರ್ ಪಟೇಲ್ ಮತ್ತು ವಾಷಿ ಸೇರ್ಕೊಂಡು ಮುಗಿಸಿದ್ರು. ಬಟ್ ಈ ಮ್ಯಾಚು ಏನು ಕೂಡ ಸ್ಕೋರ್ ಮಾಡೋದಕ್ಕಾಗಲಿಲ್ಲ, ಖಾಲಿ ಫಲ ಆಗೋಗ್ಬಿಟ್ರು. ಸೊ ಒಂದು ಮ್ಯಾಚ್ ಹಂಗೆ ಕನ್ಸಿಸ್ಟೆನ್ಸಿ ಅನ್ನೋದಿಲ್ಲ.
ಬಿಡಿ ಹೋಗ್ಲಿ, ಏನು ಮಾಡೋಕ್ಕಾಯ್ತದೆ, ಒಂದೊಂದು ಮ್ಯಾಚ್ ಈ ಥರ ಆಯ್ತವಪ್ಪ. ಫಸ್ಟ್ ಮ್ಯಾಚು ಅವ್ರಿಗೆ ಹಂಗಾಯ್ತು, ಸೆಕೆಂಡ್ ಮ್ಯಾಚು ನಮ್ಗೆ ಹಿಂಗಾಯ್ತು ಅಂತ ಅನ್ಕೊಬೇಕು. ಏನು ಬರೀ ನಾವೇ ಗೆಲ್ಬೇಕಾ? ಅವರು ಒಮ್ಮಲ್ಲಿ ಅವ್ರ ಮ್ಯಾಚ್ ಗೆದ್ದಿದ್ದಾರೆ. ಲಾಸ್ಟ್ ಮ್ಯಾಚ್ ಕ್ಯೂರಿಯಾಸಿಟಿ ಹುಟ್ಸಿದೆ ಅಂತ ಅನ್ಕೊಬೇಕು ಅಷ್ಟೇ ಸೀರೀಸ್ಗೆ. ಸೊ ಲಾಸ್ಟ್ ಮ್ಯಾಚ್ ಒಳ್ಳೆ ಮಜಾ ಇರುತ್ತೆ. ಒಂದು ಮ್ಯಾಚ್ ನಾವು ಕೊಲಾಪ್ಸ್ ಆಗಿದ್ದೀವಿ, ಒಂದು ಮ್ಯಾಚ್ ಅವ್ರು ಕೊಲಾಪ್ಸ್ ಆಗಿದ್ರೆ ಲಾಸ್ಟ್ ಮ್ಯಾಚ್ ಅದು ಯಾರು ಕೊಲಾಪ್ಸ್ ಆಗ್ತಾರೋ ಅಂತ ಕಾದ್ ನೋಡೋದಕ್ಕೆ. ಸೊ ಇನ್ನೇನಪ್ಪ, ಅಲ್ಲಿ ಬುಮ್ರಾ ಅವ್ರು ಬಂದ್ಬಿಟ್ಟು ಒಂದು 20 ರನ್ ಸ್ಕೋರ್ ಮಾಡಿದ್ರು. ಗುರ್ನೂರ್ ಬ್ರಾರ್ ಕೂಡ ಬಂದ್ಬಿಟ್ಟು ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದ್ರು. ಅದೇ ಲಾಸ್ಟ್ ಅಲ್ಲಿ ಒಂದು ಸ್ವಲ್ಪ ಶ್ರೇಯಸ್ ಅಯ್ಯರ್ ಸ್ವಲ್ಪ ಆಕ್ಟಿವೇಶನ್ ಸ್ವಲ್ಪ ತಗೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಆಡಿತ್ತು ಅಂತಂದ್ರೆ, ಆ ಎಡ್ಜ್ ಕೊಡ್ದಂಗೆ ಇನ್ನೊಂದು ಸ್ವಲ್ಪ ಮಸ್ತಾಗಿ ಆಡಿತ್ತು ಅಂದ್ರೆ, ಸ್ಟ್ರೈಕ್ ನ ಬೇರೆಯವ್ರಿಗೆ ಕೊಡ್ದಂಗೆ ಆಡಿತ್ತು ಅಂದ್ರೆ, ಇಟ್ಕೊಂಡು ಆಡಿತ್ತು ಅಂದ್ರೆ, ಶ್ರೇಯಸ್ ಅಯ್ಯರ್ ಒಬ್ಬರೇ ಆಡಿತ್ತು ಅಂತಂದ್ರೆ ಚೆನ್ನಾಗಿರೋದು ಅಂತ ಅನ್ಕೊಂಬಹುದು ಆಗಿತ್ತು. ಬಟ್ ಎಡ್ಜ್ ಹೊಡ್ಕೊಂಡು ಅವರು ಕೂಡ ಔಟ್ ಆಗೋಗ್ಬಿಟ್ರು. ಗಸ್ ಜಾಗಿಂಗ್ಸನ್ ಸಾಕಾಗಿ ಬೌಲಿಂಗ್ ಹಾಕಿದ್ರೆ, ಜೋಫ್ರಾ ಆರ್ಚರ್ ಸಾಕಾಗಿ ಬೌಲಿಂಗ್ ಹಾಕಿದ್ರೆ, ಸ್ಯಾಮ್ ಕರನ್, ವಿಲ್ ಜಾಕ್ಸು, ಆಮೇಲೆ ಮೊಹಮ್ಮದ್ ಅವರು ಸಾಕಾಗಿ ಬೌಲಿಂಗ್ನ ಹಾಕಿದ್ರೆ. ಸೊ ಇಂಗ್ಲೆಂಡ್ ಅವರು ಕಟಾಕ್ ಹೋದ್ರು ಗುರು ನಮ್ಮನ್ನ, ಸಿಂಪಲ್ ಆಗಷ್ಟೇ. 178 for 3 ಇಂದ ಹಿಡ್ಕೊಂಡು ಆಲ್ಮೋಸ್ಟ್ 230ಗೆ ರೆಸ್ಟ್ರಿಕ್ಟ್ ಮಾಡ್ತಾರೆ ಅಂದ್ರೆ ಅಟ್ಲೀಸ್ಟ್ ಒಂದು 250 ಬೇಡವಾ ಅಂತ ಅನ್ಸ್ಬಿಡ್ತು. 250 ಹೊಡೆದಿರೋರು ಅಂತ ಅನ್ಕೊಳ್ಳಿ. 1 ಪಾಯಿಂಟ್ ಅಲ್ಲಿ ಹೆಂಗಾಯ್ತು ಅಂದ್ರೆ ಮಗ, ನಿಜವಾಗ್ಲೂ ಅವರು ಕೂಡ ಕೊಲಾಪ್ಸ್ ಆದ್ರು. ಅವ್ರು ಕೊಲಾಪ್ಸ್ ಆಗಿ ರಿಕವರ್ ಆಗ್ತಾವ್ರೆ ನೋಡಿ. ಫಸ್ಟ್ ಮ್ಯಾಚ್ ಅಲ್ಲಿ ಕೊಲಾಪ್ಸ್ ಆಗಿ ರಿಕವರ್ ಆದ್ರು, ಈ ಮ್ಯಾಚ್ ಅಲ್ಲೂ ಕೊಲಾಪ್ಸ್ ಆದ್ರು. ಏನಿಲ್ಲ ಅಂತ ಅಲ್ಲ, ಬೇಗನೆ ವಿಕೆಟ್ಸ್ ನ ಕಳ್ಕೊಂಡ್ರು. 125 for 5 ಇಂದ ಹಿಡ್ಕೊಂಡು ರಿಕವರ್ ಆಗಿರುವಂತ ಇಂಗ್ಲೆಂಡ್ ಟೀಮು. ಇನ್ಫ್ಯಾಕ್ಟ್ ನಾವೇನೇ 178 for ಎಷ್ಟು ನಮ್ದು 178 for 3, ಅವರು 125 for 5 ಅಲ್ಲಿಂದ ರಿಕವರ್ ಆಗಿದ್ರೆ ನಾವು ರಿಕವರ್ ಆಗೋದಕ್ಕೆ ಆಗ್ಲಿಲ್ಲ. ಅಲ್ಲಿ ನೋಡಿ, ರಿಕವರ್ ಅಲ್ಲ, ಎದ್ದಳಕ್ಕೆ ಆಗ್ಲಿಲ್ಲ. ನಾವು ಅಲ್ಲಿ ಎದ್ದಳಕ್ಕೆ ಆಗ್ಲಿಲ್ಲ, ಬಿದ್ದೋದ್ವಿ, ಎದ್ದಳಕ್ಕೆ ಆಗ್ಲಿಲ್ಲ ಅಷ್ಟೇನೆ. ಕೊಲಾಪ್ಸ್ ಇದು ಅದಲ್ಲ, ಅದು ರಿಕವರಿ ಅಂತ ಹೇಳ್ತಾರೆ, ಇದು ಕೊಲಾಪ್ಸು. ಲಾಸ್ಟ್ ಮ್ಯಾಚ್ ಕೂಡ ರಿಕವರಿ ಅಂತಾನೆ ಹೇಳ್ತಾರೆ ಅದನ್ನ. ಯಾಕಂದ್ರೆ 258 ಹೊಡೆದ್ರು ಅವರಲ್ಲಿ. ಕೊಲಾಪ್ಸ್ ಆದ್ರೂ ರಿಕವರಿ ತಗೊಂಡ್ರು. ನಮ್ದು ಕೊಲಾಪ್ಸ್, ಆಕ್ಚುಯಲ್ ಕೊಲಾಪ್ಸ್ ಯಾರ್ದು ನಮ್ದು. 2 ಮ್ಯಾಚ್ ತಗೊಂಡು ನೋಡ್ತಾರೆ, ಆಕ್ಚುಯಲ್ ಕೊಲಾಪ್ಸ್ ನಮ್ದೇನೆ. ಎದ್ದಳಕ್ ಆಗ್ದಂತ ಕೊಲಾಪ್ಸ್ ನಮ್ದು. ಈ ಚಿಕ್ಕ ಟಾರ್ಗೆಟ್ ನ ಚೇಸ್ ಆನ್ ಮಾಡೋದಕ್ಕೆ ಅಂತ ಬರ್ತಾರೆ. ಆವರೇಜ್ ಸ್ಕೋರ್ ಇದ್ದಿದ್ದಾನೆ ಎಷ್ಟು ಈ ಒಂದು ಸ್ಟೇಡಿಯಂ ಅಲ್ಲಿ. ಪಾರ್ ಸ್ಕೋರು ಅಲ್ಲ, ಇದು ಒಂಥರ ಪಾರ್ ಸ್ಕೋರ್ 150 ಅಂತ ಅನ್ಕೊಳ್ಳಿ. ಬಟ್ ಆದ್ರೂ ಆವರೇಜ್ ಫಸ್ಟಿಂಗ್ ಸ್ಕೋರ್ ಇದ್ದು 130+ ಇತ್ತು. ಸೊ ಅಷ್ಟೇ ಪರ್ಫೆಕ್ಟ್ ಆಗಿ ಹೊಡೆದಿದ್ರು. ಸೊ ಇದು ಬಿಲೋ ಪಾರ್ ಸ್ಕೋರ್ ಅಂತಾನೆ ಅನ್ಕೊಳ್ಳಿ. ಸೊ ಈ ಒಂದು ಚಿಕ್ಕ ಟಾರ್ಗೆಟ್ ನ ಚೇಸ್ ಮಾಡ್ಬೇಕಾದ್ರೆ ಇನಿಷಿಯಲ್ ವಿಕೆಟ್ಸ್ ಬ್ರೇಕ್ ಥ್ರೂಗಳೆಲ್ಲ ಸಿಕ್ಬಿಡ್ತಾವ್ರು ಇಂಡಿಯಾದವ್ರಿಗೆ. ಫಸ್ಟ್ 2 ವಿಕೆಟ್ ಬೇಗನೆ ಬಿದ್ದವು, ಪಾಟ್ ಅನ್ನಂಗೆ ಬಿದ್ದವು ನೋಡಿ. ಇಲ್ಲಿ ಆಲ್ಮೋಸ್ಟ್ 5 ಓವರ್ಗಡೆ ಫಸ್ಟ್ 2 ವಿಕೆಟ್ ಬೀಳ್ತಾ ಇದ್ದಂಗೆ ಪ್ರಸಿದ್ಧ ಕೃಷ್ಣಂಗೆ 1 ವಿಕೆಟ್, ಬುಮ್ರಂಗೆ 1 ವಿಕೆಟ್, ಫಸ್ಟ್ನೇ ಬಾಲ್ ವಿಕೆಟ್, ಬಂಡೆಕೆಟ್ ಗಾನ್ ಕೇಸಲ್ಲಿ ಎಡ್ಜ್ ಗಾನು. ಪ್ರಸಿದ್ಧ ಕೃಷ್ಣಗೆ ಇವರು ಕೂಡ ಎಡ್ಜ್ ಗಾನು. ಜೇಕೋಬ್ ಬೆಥೆಲ್ ಸ್ಟ್ರಗಲ್ ಮಾಡ್ತಾರೆ, ಜೇಕೋಬ್ ಬೆಥೆಲ್. ಸೊ ಇಬ್ರು ವಿಕೆಟ್ ಬೇಗ ಬೀಳ್ತಾ ಇದ್ದಂಗೆ ಒಂದು ಕಾನ್ಫಿಡೆನ್ಸ್ ಪಂಪ್ಡಪ್ ಆಯ್ತು ನಮ್ಮ ಇಂಡಿಯನ್ ಟೀಮಿಗೆ. ಬಟ್ ಜೋ ರೂಟ್ ಒಂದ್ ಎಂಡಲ್ಲಿ ರಿಜಿಡ್ ಆಗಿ ಸ್ಟೆಬಿಲೈಸ್ ಮಾಡ್ಬಿಟ್ರು ಇನ್ನಿಂಗ್ಸ್ ನ. ಒಂದ್ ಎಂಡಲ್ಲಿ ನಿಂತ್ಕೊಂಡಿದ್ರು. ಹೌದು, ಬೇರೆಯವರೆಲ್ಲ ಬಂದು ಹೋಗಿ ಮಾಡ್ತಾ ಇದ್ರು. ಹಾರಿ ಬ್ರೂಕ್ ಬಂದ್ರು. ಸೊ ಅವ್ರಿಗೆ ಸಿಕ್ಕಾಪಟ್ಟೆ ಏಟ್ಗಳು ಬಿದ್ದು ಫ್ರಂಟ್ ಆಫ್ ದ ವಿಕೆಟ್ ಆಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಎದೆದಾಗೆ ಆಗ್ತಾ ಇದ್ರು ಬಾಲ್. ಪ್ರಸಿದ್ಧ ಕೃಷ್ಣ, ಬುಮ್ರಾ ಅವ್ರಿಬ್ರು ಸೇರ್ಕೊಂಡು ಬಿಹೈಂಡ್ ಹೊಡಿಯೋದಕ್ಕೆ ಹೋಗಿದ್ರು. ಬಿಹೈಂಡ್ ಒಂದು 6 ಕೂಡ ಹೊಡೆದ್ರು, ತಲೆ ಕೆಟ್ಬಿಟ್ಟು ಒದೆ ತಿನ್ಕೊಂಡು. ಆಮೇಲೆ ಮತ್ತೆ ಬಿಹೈಂಡ್ ಹೊಡಿಯೋದಕ್ಕೆ ಹೋಗಿದ್ರು ಗುರ್ನೂರ್ ಬ್ರಾರ್ಗೆ. ಬಿಹೈಂಡ್ ಹೊಡಿಯೋದಕ್ಕೆ ಹೋಗ್ಬಿಟ್ಟು ಶಿಸ್ತಾ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗೋಗ್ಬಿಟ್ರು. ಆಲ್ಮೋಸ್ಟ್ 10 ಓವರ್ಗೆ ಬಿತ್ತು ಅಂತ ಕಾಣಿಸುತ್ತೆ 3ನೇ ವಿಕೆಟ್. ಅಲ್ಲಿ ಸ್ಯಾಮ್ ಕರನ್ ಬರ್ತಾರೆ. ಒಳ್ಳೆ ಕಾಟ್ ಬಿಹೈಂಡ್ ಆಯ್ತು ಗುರು. ಸಾಕತ್ ಕ್ಯಾಚ್ನ ಎತ್ತಾಕೊಂಡ್ರು ಇಶಾನ್ ಕಿಶನ್ ಅವರು. ಒಂಥರ ಪ್ಲಾನ್ ಮಾಡಿ ಎತ್ತಿದ್ರು ಅಂತ ಹೇಳ್ಬೇಕು ಸ್ಯಾಮ್ ಕರನ್ನ. ಸೊ ಅವ್ರ ವಿಕೆಟ್ ಡೌನ್ ಆಗ್ತಾ ಇದ್ದಂಗೆ ಶಿವಮ್ ದುಬೆ ಎತ್ತಿದ್ದು ಅವ್ರ ವಿಕೆಟ್ನ. ಸೊ ಇಲ್ಲಿ ಕಡೆಯಿಂದ ಜಾಸ್ ಬಟ್ಲರ್ ಕೂಡ ಬೋಲ್ಡ್ ಆಗ್ತಾರೆ. ಒಳ್ಳೆ ಆ್ಯಂಗಲ್ ಆಯಿತು ಬಾಲು, ಅದನ್ನು ಕರೆಕ್ಟಾಗಿ ಜಡ್ಜ್ ಮಾಡಲಿಲ್ಲ, 6 ಹೊಡೆದಿಕ್ಕೆ ಅಂತ ಹೋಗಿರ್ತಾರೆ. ಸೊ ಬೋಲ್ಡ್ ಆಗ್ತಾ ಇದ್ದಂಗೆ 5 ವಿಕೆಟ್ ಡೌನ್ ಆಗ್ತಿದ್ದಂಗೆ ಇಂಡಿಯನ್ ಕಾನ್ಫಿಡೆನ್ಸ್ 125 ಆಗ್ತಿದ್ದಂಗೆ ಹೆವಿ ಆಯಿತು ಅವ್ರ ಕಾನ್ಫಿಡೆನ್ಸ್. ಇಲ್ಲ ಮ್ಯಾಚ್ ಬಂತು, ನಾವೇ ಗೆಲ್ತೀವಿ, ನಾವೇ ಗೆದ್ದೋನೆ ಅಂತ ಅನ್ಕೊಂಡ್ಬಿಟ್ಟಿದ್ದು. ಅಲ್ಲಿ 5 ವಿಕೆಟ್ ಬೀಳ್ತಾ ಇದ್ದಂಗೆ ನೀನೆಲ್ಲ ಹೊಡಿತಾರೆ, ಇನ್ನು 100 ರನ್ ಪ್ಲಸ್ ಬೇಕು, ಬೇಗ ಉದ್ರಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಜೋ ರೂಟ್ ಅವ್ರು 1 ಎಂಡಲ್ಲಿ, ವಿಲ್ ಜಾಕ್ಸ್ ಅವ್ರು 1 ಎಂಡಲ್ಲಿ ಅವ್ರ 30 ರನ್ ಹೊಡಿತಾರೆ. ಸೊ ವಿಲ್ ಜಾಕ್ಸ್ ಅವರ ವಿಕೆಟ್ ಬೀಳ್ತಾ ಇದ್ದಂಗೆ ಬಂದ್ಬಿಟ್ಟು ಗಸ್ ಜಾಗಿಂಗ್ಸನ್ ಹಾಕ್ಬಿಡ್ತಾರೆ ಹಂಗೆ. ಅಲ್ಲಿ 16 ಬಾಲಿಗೆ 26 ರನ್ ಹೊಡೆದಿದ್ದಾರೆ. ಪಾಪ ನನಗೆ ಎಷ್ಟು ಚೀಪ್ ಅನ್ನಿಸ್ತು ಅಂತಂದ್ರೆ ಮಗ, ಪಾಪ ಅಂತ ಅನ್ನಿಸ್ಬಿಡ್ತು. ಅಲ್ಲಿ ಜೋ ರೂಟ್ 99 ನಿಂತ್ಕೊಂಡವ್ರೆ. ಒಂದೇ 1 ರನ್ ಬೇಕು ಗುರು. ಆ ಲಾಸ್ಟ್ ಓವರ್ ಆಡೋಂಥ ಟೈಮ್ ಆದ್ರೆ 4 ಹೊಡಿಬೇಕಾಗಿತ್ತ ಗುರು. ಸೀರಿಯಸ್ಲಿ 1 ರನ್ ತಗೊಂಡ್ಬಿಟ್ಟು, ಅಲ್ಲ ಎಷ್ಟು ರನ್ ಬೇಕಿತ್ತು ಗೊತ್ತಾ? ಕರೆಕ್ಟಾಗಿ 2 ರನ್ ಬೇಕಿತ್ತು, 12 ರನ್ ಬೇಕಿತ್ತು. ಇಂಗ್ಲೆಂಡಿಗೆ 12 ರನ್ ಬೇಕಿತ್ತು, ಇವ್ರಿಗೆ 2 ರನ್ ಬೇಕಿತ್ತು ಅಷ್ಟು. 98 ಅಲ್ಲಿ ಇದ್ರು 12 ರನ್ ಇದ್ದಾಗ. ಈ ಮನುಷ್ಯ ನೋಡ ಗಸ್ ಜಾಗಿಂಗ್ಸನ್ 4 ಮೇಲೆ 4 ಬೌಂಡ್ರಿ ಮೇಲೆ ಬೌಂಡ್ರಿ. ಏನ್ ಇಳಿಸ ಅಂತ ಅಗತ್ಯತೆ ಏನಾದ್ರು ಏನಪ್ಪ ಅಲ್ಲಿ? ಏನ್ ಲಾಸ್ಟ್ ಓವರ್ ನಡೀತಾ ಇದೆಯಾ, ಅಥವಾ ಈ ಲಾಸ್ಟ್ 2ನೇ ಓವರ್ ನಡೀತಿದ್ಯಾ, ಅಥವಾ ಲಾಸ್ಟ್ 3ನೇ ಓವರ್ ನಡೀತಾ ಇದೆಯಾ? ಇನ್ನ 6-7 ಓವರ್ ಟೈಮ್ ಐತೆ ಗುರು, ಇನ್ನ 6-7 ಓವರ್ ಟೈಮ್ ಐತಿ. ಏನ್ ರಿಟರ್ನ್ ರೇಟ್ ಮ್ಯಾಟ್ರ್ ಆಗತ್ತಾ? ಹೋಗ್ಲಿ, ಏನಾದ್ರು ಬೇಗ ಮುಗಿಸ್ಬೇಕು ಅಂತ. ಅದಕ್ಕೆ ಏನಾದ್ರು ಟೂರ್ನಮೆಂಟಾ ಅಥವಾ ಏನೇನು ವರ್ಲ್ಡ್ ಕಪ್ ಬೇಗ ಮುಗಿಸ್ಬಿಡೋಣ ಗುರು, ರಿಟರ್ನ್ ರೇಟಿಗೆ ಬಂದ್ಬಿಡ್ತದೆ ಅದು ಇದು ಅಂತ ಅನ್ನೋದಕ್ಕೆ ಏನು ಇಲ್ಲ. ನಿಜಾಲ ಗುರು ಚೀಪ್ ಅಂತ ಅನ್ನಿಸ್ಬಿಡ್ತು. ನಿಜಾಲು ಒಂಥರ ಖುಷಿ ಆಗಿದೆ ಏನು ಅಂತಂದ್ರೆ, ಜೋ ರೂಟ್ ಅವ್ರು ರಿಯಾಕ್ಟ್ ಮಾಡೋದಂತ ರೀತಿ. ಅವ್ರ ಸೆಂಚುರಿ ಆಗಿಲ್ಲ ಅಂದ್ರು 4 ಹೊಡೆದ್ಬಿಟ್ಟು ಮ್ಯಾಚ್ನ ಮುಗಿಸಿದ್ರು, ಫಿನಿಶಿಂಗ್ ಟಚ್ನ ಕೊಟ್ರು.
ಈ ಕಡೆಯಿಂದ ಒಂಥರ ಖುಷಿಯಾಗೆ ಬಂದ್ಬಿಟ್ಟು ಅವ್ರನ್ನ ಹಗ್ ಮಾಡ್ತಾರೆ ಗಸ್ ಹ್ಯಾಗಿಂಗ್ಸನ್ ಅವ್ರನ್ನ. ಸೊ ಇದು ಆ, ಒಂಥರ ಟ್ರೂ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತ ಹೇಳ್ತಾರೆ. ಗಸ್ ಹ್ಯಾಗಿಂಗ್ಸನ್ ಮಾಡಿದ್ರು ನಿಜವಾದ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಲ್ಲ ಗುರು. ಒಂದು ಸೆಂಚುರಿ ಬಂದಿರೋದು, ಆರಾಮಾಗಿ ಒಂದು ಸೆಂಚುರಿ ಬಂದಿರೋದು. ಒಬ್ಬ ಪ್ಲೇಯರ್ಗೆ ಒಂದು ಸೆಂಚುರಿ ಅನ್ನೋದು ಎಷ್ಟು ಮ್ಯಾಟ್ರ್ ಆಗುತ್ತೆ. ಇಂಡಿವಿಜುವಲಿ ಈ ತರ ಗೇಮ್ನ ಕನ್ಸ್ಟ್ರಕ್ಟ್ ಮಾಡ್ಬಿಟ್ಟು ಮ್ಯಾಚ್ನ ಗೆಲ್ಸೋ ಅಂತ ಟೈಮಲ್ಲಿ ಸೊ ಇವ್ರು ಫಿನಿಶ್ ಮಾಡ್ಬೇಕಾಗಿರೋದು ಮ್ಯಾಚ್ನ. ನೋಡಿದೀವಿ ನಾವು, ಸಾಕಷ್ಟು ಸಲ ನೋಡಿದೀವಿ. ಒಬ್ರು ನಿಂತ್ಕೊಂಡು ಆಡಿದ್ದಾರೆ ಅಂತಂದ್ರೆ ಅವ್ರಿಗೆ ಫಿನಿಶ್ ಮಾಡೋದಕ್ಕೆ ಕೊಡ್ತಾರೆ ಮ್ಯಾಚ್ನ. ಸೊ ಇದು ಟ್ರೂ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತ ಹೇಳ್ತಾರೆ. ನಿಜಾಲು ಮಗ ಬೌಲಿಂಗ್ ಏನೋ ಚೆನ್ನಾಗಿ ಮಾಡಿರ್ಬೋದು ಗಸ್ ಹ್ಯಾಗಿಂಗ್ಸನ್, ಬಟ್ ಅವ್ರು ಬ್ಯಾಟಿಂಗ್ ಅಲ್ಲಿ ಹೊಡಿಬೋದು, ಹೊಡಿಬಾರ್ದು ಅಂತ ಅಲ್ಲ. ಬಟ್ ಆ ಟೈಮಲ್ಲಿ ಆ ಸಿಚುವೇಶನ್ ಅಲ್ಲಿ ಆ ರನ್ ರೇಟು ಗಿನ್ ರೇಟು ಇಲ್ಲ, ಏನೋ ಅವಶ್ಯಕತೆ ಇಲ್ಲ. ನೆಟ್ ರನ್ ರೇಟ್ ಏನೋ ಅವಶ್ಯಕತೆ ಇರಲಿಲ್ಲ ಗುರು. ಏನ್ ಬೇಗ ಮುಗಿಸ್, ಒಂದು ಬಾಲ್ ಬೇಗ ಮುಗಿಸಿರೋ ಒಂದು ಬಾಲ್ ಲೇಟಾಗಿ ಮುಗಿಸಿದ್ರೇನೋ. ಅಲ್ಲ ಇವ್ರದ್ದು 26 ರನ್ ಅದೇನೋ ದೊಡ್ಡ ಅದು, ಅದನ್ನೇನೋ ದೊಡ್ಡ ಇದ್ರ ತರ ಟ್ರೀಟ್ ಮಾಡ್ತಾರ? ಏನು ಟ್ರೀಟ್ ಮಾಡಲ್ಲ. ಯಾಕಂದ್ರೆ ಗೆಲುವಿನ ಕಂಡೀಷನ್ಗೆ ಬಂದಾದ್ಮೇಲೆ ಇನ್ನೇನು ಗೆದ್ದೇ ಬಿಟ್ರು ಅಂತ ಸೀನ್ ಕ್ರಿಯೇಟ್ ಆದ್ಮೇಲೆ ಇವ್ರು ಹೊಡೆದಂತ 20 ರನ್ 25 ರನ್ ಇದೆಲ್ಲ ಏನ್ ಮ್ಯಾಟ್ರ್ ಆಗೋದಿಲ್ಲ. ಅದೇ ವಿಲ್ ಜಾಕ್ಸ್ ಹೊಡೆದು ನೋಡಿ, ವಿಲ್ ಜಾಕ್ಸ್ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡೋ ನೋಡಿ, 30 ರನ್ ನಿಂತ್ಕೊಂಡು ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡೋ ನೋಡಿ ಅವ್ರ ಜೊತೆಗೆ, ಅದು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಗುರು. ಜೋ ರೂಟ್ ಒಂದು ಸೆಂಚುರಿ ಬಂದಿರೋದು, ನನಗೆ ಬರ್ಬೇಕಾಗಿತ್ತು ಜೋ ರೂಟಿಗೆ ಸೆಂಚುರಿ. 99 ಗುರು, ಏನೋ ಒಂದು 90 ಇದ್ರೋ ಅಥವಾ ಬಿಡಿ, ಜಾಸ್ತಿ ಮಾತಾಡೋಕ್ಕಾಗೋದಿಲ್ಲ. ಅವರು ಗಸ್ ಹ್ಯಾಗಿಂಗ್ಸನ್ ಅವ್ರ ಮೆಂಟಾಲಿಟಿಗೆ ಬಿಟ್ಟಿದೆ ಅಷ್ಟೇ ಅದು. ಸೊ ನಿಮಗೇನು ಅನಿಸ್ತು? ಚೀಪ್ ಅಂತ ಅನ್ನಿಸ್ತಾ ಅನ್ಸಿಲ್ವಾ? ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನನಗಂತೂ ಸೀರಿಯಸ್ಲಿ ಚೀಪ್ ಅಂತ ಅನ್ನಿಸ್ಬಿಡ್ತು ಗುರು. ಮತ್ತೆ ಸಿಗುವ.